ಹೆಂಡತಿ ಇದ್ದಿದ್ದು ನನ್ನ ಹೆಂಡತಿ ರಾಧೇಸಿ ಬರೀ ಸೀರೆ ಅಲ್ಲ ಸ್ವಾಮಿ, ಈ ಪರಿಕರಗಳೆಲ್ಲವೂ ನನ್ನ ಹೆಂಡತಿ ಇದ್ದೆ. ಹೇಗುಂಟು? ಅಂತೂ ಇತ್ತು ಸ್ತ್ರೀವೇಷವನ್ನು ಹಾಕಿದ್ದೇನೆ ಸ್ವಾಮಿ. ನನಗೆ ಸ್ತ್ರೀವೇಷ ಮಾಡುವುದೇನು ಹೊಸತ? ಈ ಹಿಂದೆ ಮಾಡಿದ್ದು ನಾನು ಅಲ್ವಾ? ಸಮುದ್ರ ಮತನ ಕಾಲದಲ್ಲಿ ನಾನು ಮೋಹಿನಿಯಾದಿ, ಅದು ನನ್ನದು ಪ್ರಥಮ ಸ್ತ್ರೀವೇಷ. ಮತ್ತೆ ಭಸ್ಮಾಸುರನ್ನು ಕೊಲ್ಲುವಂತ ಪ್ರಸಂಗದಲ್ಲಿ ಮತ್ತೆ ಮೋಹಿನಿಯಾದಿ, ಅದು ನನ್ನ ಎರಡನೇ ಸ್ತ್ರೀವೇಷ. ಇಂದು ರಾಧೆ ನನ್ನದು ಮೂರನೇ ಸ್ತ್ರೀವೇಷ. ಆಚೆ ಬಿಟ್ಟು ಹೋಗುವುದಿಲ್ಲ ಸ್ವಾಮಿ, ಅದು ನಿಶ್ಚಿತ ಎನ್ನುವುದು ಅರ್ಥವಾಯಿತು. ಅಂತೂ ಇಂದು ವೇಷವನ್ನು ಮಾಡಿಕೊಂಡಿದ್ದೇನೆ. ನೋಡಿದ್ರ, ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡುತ್ತಾ ಇದ್ದರೆ ನನ್ನ ಗುಟ್ಟೆಲ್ಲ ಹೊರಟ್ಟಾಗಿ ಹೋಗಿ ಬಿಡುತ್ತದೆ. ಎಲ್ಲಿಯಾದ್ರೂ ರಾಜ್ಯ ಬಂದ್ರೆ ಇನ್ನು ಸಮಯ ತಿಳಿಯುವುದಿಲ್ಲ. ಸಿಂಧು ಗ್ರಾಮಕ್ಕೆ ಸಿಂಧೂ ಗ್ರಾಮಕ್ಕೆ ಯಾರಂತ ಕೇಳಿದ್ದೀರಿ? ಚಂದಗೋಪ ಎಂತ ಸ್ಕೂಲ್ ಮೂಯಿಲ್ಲ, ಎಂತ ಓಲಗ ಎಂತ ಕುರುಬು ಇಲ್ಲ. ಒಳಗಡೆ ಕೂತ್ಕೊಂಡ್ರೆ ಅಮ್ಮನ ಹಾಡ್ರಾಗಳೆ, ಇಲ್ಲ ಬಂದ್ರೆ ನೀವು 3 ಜನರಾಗಳೆ. ಒಟ್ಟು ನಮಗೊಂದು ಸ್ವತಂತ್ರವೇ ಇಲ್ಲ. ನೀವು ಇಳಿದೋರು ನಮ್ಮ ಆತ್ಮೇ ಇಲ್ಲ. ನಾವು ಇಲ್ಲಿದ್ದವರಲ್ಲ ಅಂತ ಬರ್ದ್ಮೇಲೆ ಹಾಗಲ್ವೇ, ಇಲ್ಲಿದ್ದವರಲ್ಲ ಅಂತ ಆಯ್ತು. ನೀವು ನಂದಗೋಕುಲ ಕೇಳಿದ್ದೀರಾ? ಅಲ್ಲಿದ್ದವ್ರು ನಾವು. ಹೌದೌದು, ಯಾರು ಓಡಿಸಿದ್ವು ಅಲ್ಲ, ನಾವು ಓಡ್ ಬಂದದ್ದು ಅಲ್ಲ, ಖಂಡಿತ ಅಲ್ವೇ ಅಲ್ಲ. ನಮ್ಗೆ ಆಗಿದ್ದವಲ್ಲ ಒಬ್ಬಿದ್ದ, ವೈದ್ಯ ಹಗ್ಗಮ್ಮ, 2 ಹಗ್ಗವ, 3 ಕಾಸಿನವ, ಹಣೆ ಬರ ಗಟ್ಟವ, ಬೇರೆ ಯಾರು ಅಲ್ದೇ ಅವರೇ ಕೊರಿಯ ಯಾರ ಗೂಡಂಗಡಿ ಕರಿನ ಅವನು ಸುದ್ದಿ ಹೇಳಿದ್ದಲ್ದೆ. ಓ, ನಾವು ಅಲ್ಲಿಗೆಲ್ಲ ಹೋಗೋರಲ್ಲ. ಇದೆ ಆ ಬಿದರಳ್ಳಿ ಕೃಷ್ಣ ಅದೆಂತದ್ದು ಇತ್ತಲ್ಲ, ಅವನಯ್ಯ ಅವನು ಸುದ್ದಿ ಹೇಳಿದ್ರೆ ನಂಗೆ ಆಗುದಿಲ್ಲ. ವೈ ಕೊಳಲಿ ಕೃಷ್ಣ ಅವನು ಒಳ್ಳೆ ಮನುಷ್ಯ. ನೀವು ಹಾಗಲ್ಲ. ಓಯ್, ಅವನಿಗೆ ಹೇಸಿ ಬಂದಿದ್ದ, ನಾನು ಹೆದ್ರಿ ಅಲ್ಲ, ಹೇಸಿ ಬಂದದ್ದು. ಕಾರಣ ಉಂಟು. ನಾನು ಅವನು ನೋಡಿ ನನ್ಗಾಗುದಿಲ್ಲ. ಹೋಯ್, ಅವನಿಗೆ ಹೇಸಿ ಇಲ್ಲಿ ಬಂದು ಗಿಡ ಮರ ಎಲ್ಲ ಕಡ್ದತೆ. ಇಲ್ಲ, ನಮಗೆಷ್ಟು ಸ್ಥಳ ಬೇಕು ಅಷ್ಟು ಮಾತ್ರ ಕಡದ್ ಮಾತ್ರ. ಒಂದು ಮನೆ ಮಾಡ್ಕೊಂಡು ಹೋಯ್. ಒಂದು ಮನೆ ಮಾಡ್ಕೊಂಡು ಹೋಯ್. ಅದಕ್ಕೆ ಸಿಂಧೂ ಗ್ರಾಮ ಅಂತ ಹೆಸರಿಟ್ಟ ಕಣಿ. ಒಳ್ಳೆ ಯಜಮಾನ ನಾನೇ. ಆದ್ರೆ ಬೀಗದ ಕೈ ಅಮ್ಮನತಿ. ಆ ಕೃಷ್ಣ ನೋಡಿದ ನನ್ಗಾಗುದಿಲ್ಲ. ಯಾಕೆ ಅವ ಅಂತಾದ್ರ ಗುಂಬಳಕಾಯಿ ಅಂತ ಬೇಕಲ್ಲ. ಎಂತ ಬ್ರಹ್ಮಾಂಡ ನಾಯಕ. ನಿಮ್ಮಂತವ್ರು ಹೊಗಳಿ ಅವ ಆಟಕ್ಕೆ ಏರಿದ್ದವ ಅಲ್ಲ. ಅವ ಅಷ್ಟು ದೊಡ್ಡ ಸಂಗತಿ ಅಂತಂದು ಬೇಕು ನನಗೆ. ಅವ ಏನ್ ಮಾಡಿದ? ತಾಯಿಗೆ ಬಾಯಲ್ಲಿ 3 ಜಗ ತೋರಿದ.
ಭಾಗವತ್ರೆ ನೀವು ಬೇರೆ ಕೆಲಸ ಇಲ್ವ ನಿಮ್ಗೆ? ಸುಮ್ಮನಿರ್ತೀರಿ ನೀವು. ತಾಯಿಗೆ ಬಾಯಲ್ಲಿ 3 ಜಗ ತೋರಿದ ನೋಡಿ. ಆ ತಾಯಿಗೆ ಬಾಯಲ್ಲಿ 3 ಜಗ ತೋರುವಾಗ ಈ ಕಳ್ಳ ಕೃಷ್ಣ ಎಲ್ಲ ಇದ್ದ, ಅವಳ ಅಮ್ಮ ಎಲ್ಲಿದ್ಲು? ನಾನು ಉತ್ತರ ಕೊಡಿ ನೋಡುವ. ವಿಷಯ ಬೇರೆ ಉಂಟು. ಈ ಕೃಷ್ಣ ಬಹಳ ಸಣ್ಣವನಾಗಿದ್ನ, ಅವಾಗ ಮಣ್ಣು ತಿನ್ನು ಅಭ್ಯಾಸ ಅವನಿಗೆ. ಸಣ್ಣ ಮಕ್ಕಳು ಹಾಗಲ್ವಾ? ನೀವೆಂತ ಮಾಡ್ದ? ಆಟ 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 ಮಣ್ಣು ಬಾಯಿಗೆ ಹಾಕೊಂಡು ಆವಾಗ ಈ ಗೋಪಾಲಕರೆಲ್ಲ ಅದನ್ನ ಕಂಡುಬಿಟ್ರು. ಅವನಿಗೆ ಹೇಳಿಕೊಡ್ತೆ ಅಂದ್ರು. ಹೇಳಿ ಕೊಟ್ಟೆ ಬಿಟ್ರು. ಮಣ್ಣು ನುಂಗುವಷ್ಟು ಸಮಯ ಅವನಿಗೆ ಸಿಗಲಿಲ್ಲ. ಅಮ್ಮ ದಸ ಬಸ ದಸ ಬಸ ಕಿವಿಡ್ಕೊಂಡು ಪಾಠ ಆಯ್ತಲ್ಲ, ಬಾಯಲ್ಲಿ ಮಣ್ಣು ಕಳ್ಳ ಅಮ್ಮ. ಆ ಹೆಡ್ಬುದ್ಧಿ ಅಮ್ಮ ಹೇಳಿದ್ದೆ ಅಂತ ಮಗನ ಬಾಯಲ್ಲಿ ಬ್ರಹ್ಮಾಂಡವನ್ನ ಕಂಡೆ. ಸುಳ್ಳಂಬಳಿ ಕತ್ತಿ ಗೋವರ್ಧನಗಿರಿಯನ್ನೇ ಎತ್ತಿ ಗೋಪಾಲಕನ ಯಾವ ಎತ್ತು ಬರ್ತದೆ? ಕಿರುಬೆಟ್ಟಲ್ಲಿ ಗೋವರ್ಧನಗಿರಿಯನ್ನು ಎತ್ತಿದ. ವಿಷಯ ಬೇರೆ ಉಂಟು ನೋಡಿ. ಈ ಕೃಷ್ಣ ಗೋಪಾಲಕನೆಲ್ಲ ಕೂಡ್ಕೊಂಡು ಹುಲ್ಲುಗಾವಲಿ ಹೋದ. ಹೋದ. ಜೋರಾಗಿ ಮಳೆ ಬಂತು. ಹಿಡ್ಕೊಳ್ಳಿಕ್ಕೆ ಎಂಟದಿಲ್ಲ. ಈ ಗೋಪಾಲಕರೆಲ್ಲ ಗುಡು 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 ಓಡ್ರು ಹೋಯ್. ಆವಾಗ ಈ ಕೃಷ್ಣ ಅವನ ಜೊತೆ ಓಡ್ದ. ಓಡಿ ಓಡಿ ಹೋಗಿದ್ದಲ್ಲಿಗೆ ಒಂದು ಗುಹೆ ಒಳಗೆ. ಗೋಪಾಲಕರ ಮೈ ಯಾರ ಮೈಗೂ ನೀರು ಬೀಳಲಿಲ್ಲ. ಈ ಕಳ್ಳ ಕೃಷ್ಣ ಇಲ್ವಾ, ಅವನ ಮೈ ಒಂದೊಂದೇ ಹೊಂದು ನೀರು ಬೀಳ್ತಾ ಇತ್ತು. ಆ ಎಲ್ಲ ಕಂಡ ಹೋಯ್. ಅವ್ರ ಮೈಗೆ ಯಾರಿಗ ಮೈಗೂ ನೀರು ಬೀಳುವುದಿಲ್ಲ, ನನ್ನ ಮೈಗೆ ಮಾತ್ರ ನೀರು ಬೀಳ್ತಿತ್ತು. ಹೀಗೆ ನೋಡ್ತಾನೆ ಗುಹೆಯೊಳ ಸಣ್ಣ ರಂಧ್ರ ಇತ್ತು. ಆ ಚೇತನ ಮಾಡ್ದ. ಓ ಈ ಬೆಟ್ಟಿಟ್ಟೆ ಆಗ್ಲಿಲ್ಲ, ಓ ಈ ಬೆಟ್ಟಿಟ್ಟೆ ಅದು ಆಗ್ಲಿಲ್ಲ. ಕೊನೆಗೆ ಏನ್ ಮಾಡ್ದ? ಕಿರು ಬೆಟ್ಟಿಟ್ಟ. ಆ ಭಾವಚಿತ್ರ ತೆಗೆದು ಅಲ್ಲಿಗೂ ಬಂದಿದ್ದ. ಮನೆ ನೆನ್ಕೊಂಡೆ ಬಂದಿದ್ದ. ಹೀಗೆ ಮಾಡ್ದ ಹಾಯ್. ಬಿಟ್ಟ. ಈ ಗೋಪಾಲಕರು ಹೇಳಿದ್ದಂಥದ್ದು ನಮ್ಮ ಕೃಷ್ಣ ಗೋವರ್ಧನಗಿರಿಯನ್ನ ಎತ್ತಿದ ಕಿರುಬೆಟ್ಟಲ್ಲಿ. ಸುಳ್ಳಂಬಳಿ ಕತ್ತಿ ಇದ್ದ. ಆ ಮನೆಯಿಂದ ಮಾಡಿದವ ಯಾವ್ದು ಹೇಳಿ ಹೇಳಿ. ಅವಳು ಸುದ್ದಿಯೊಂದು ಹೇಳಕ್ಕೆ ಹೋಗ್ಬೇಡಿ. ಗೊತ್ತಣ್ಣ, ನಾನು ಪೂತನಿಯನ್ನ ಪ್ರೇಮಿಸುತ್ತಿದ್ದೆ. ಪೂತನಿಯನ್ನ ಪ್ರೇಮಿಸುತ್ತಾ ಇದ್ದೆ. ಎಂತ ರಕ್ಕಸಿ ಆದ್ರೂ ಹೆಣ್ಣಲ್ಲ? ಹೌದು, ರಕ್ಕಸಿ ಆದ್ರೂ ಹೆಣ್ಣಲ್ಲವೇ? ಎಂತ ನಂಗೆ ಯಾವ್ದೋ ಅರ್ಥ ಹಾಗಲ್ಲ. ಆವಾಗ ಆವಾಗ ಪ್ರೇಮ ಪತ್ರ ನಾನು ಬರೀತಾ ಇದ್ದೆ. ಅಲ್ಲಿಂದ ಇಲ್ಲಿಗೂ ಬರ್ತಾ ಇದ್ದೆ. ಈ ಓದು ಈ ಸಣ್ಣ ಮಕ್ಕಳು ಬಾಯಿ ಬಂದೇ ಹೇಳೋದು. ಅಯ್ಯೋ ನಾನು ನನಗೆ ಓದಿ ಸರಿ ಬರುದಿಲ್ಲ. ನಿಮ್ಗೆ ಈ ಮಕ್ಕಳು ಹೇಳುವುದೆಲ್ಲ ಈ ಕಳ್ಳ ಕೃಷ್ಣ ವಿಷಯ ಗೊತ್ತಾಗಿ ಹೋಯ್ತು. ಹೇಗಾದ್ರೂ ಮಾಡಿ ಚಂದಗೋಪುರಿ ಬುದ್ಧಿ ಕಲಿಸಬೇಕು ಎಂಬ ಕಾರಣಕ್ಕಾಗಿ ನೇರವಾಗಿ ಪೂತನಿಯಲ್ಲಿ ಹೋದ. ಪೂತನಿ ಅಮ್ಮ ಅಂದೇಳಿ ಕರೆದ. ಹೋಯ್ ನೀವು ಸಣ್ಣವನಲ್ಲ. ಅಷ್ಟೊತ್ತಿಗೆ ಈ ಚಂದಗೋಪ ಅಷ್ಟು ಒಳ್ಳೆ ಮನುಷ್ಯ ಅಲ್ಲ. ಅವ ದೊಡ್ಡ ತ್ಯಾಗದವ, ವೈದ್ಯವಾದವ, ಮೂರ್ಖಾಸಿನವ. ಅವನು ಪ್ರೇಮಿಸೋದು ಬೇಡ ಅಂದ. ಹೋಯ್ ಎಂತ ಇದು ಹೇಳುತ್ತಾರೆ. ಪಟ್ಟ ಮಾತಾಡಬೇಡಿ. ಹಾಗಲ್ಲ. ಆವಾಗ ಈ ಪೂತನಿ ಬಹಳ ನೋವಾಗಿ ಹೋಯ್ತು. ಹೋಗಿ ನನ್ನ ಪ್ರಿಯಕರನ ಸುದ್ದಿಯನ್ನ ನನ್ನ ಮುಂದೆ ಹೇಳ್ತಾ ಇದ್ದಾನಲ್ಲ ಈ ಕೃಷ್ಣ ಎಂಬ ಕಾರಣಕ್ಕಾಗಿ ಇಲಿಪಸನ ತಗೊಂಡವು. ಹತ್ತೊಟ್ಟೆ ಮಕ್ಕಳು ಅಲ್ಲ ಜನ ಆಲಪಿದ. ಹೋಯ್ ಅಷ್ಟೊತ್ತಿ ಈ ಕಾಳು ಕೃಷ್ಣ ಕಂಡ. ಓಡ ಬಂದ ನೋಡಿ. ಓಡಿ ಕಂಡ ಅಲ್ಲೇ ನಾಟ್ಯ ಅಷ್ಟೊತ್ತಿಗ ಓಯ್ ಸುತ್ತಿ ಹೇಳುದ ಭಾಗವತಣ್ಣ. ಪೂತನಿಯನ್ನು ಕೊಂದದ ಅವ ಅಲ್ಲ, ಪೂತನಿ ಆತ್ಮಹತ್ಯೆ ಮಾಡ್ತಾನೆ. ನಿಮ್ಮಲ್ಲಿ ಮಾತಾಡಿ ಏನು ಸುಖ ಇಲ್ಲ, ವಿಶ್ರಾಂತಿಯನ್ನ ಪಡೆಯಬೇಕು ಎಂಬ ಕಾರಣಕ್ಕಾಗಿ ಮನೆಯ ಜಗಲಿಗೆ ಬಂದಿದೆ. ಇವತ್ತು ಜಗಲಿ ಮೂಲೆಯೆಲ್ಲ ಕುತ್ಕೊಂಡು ಸ್ವಲ್ಪ ವಿಶ್ರಾಂತಿ ಪಡೀತೆ.
ಒಬ್ಬನಾಗಿ ಒಳಗಡೆ ಹೋಗುವುದಲ್ಲ. ಯಾರಿದ್ದಾರೆ ಅಂತ ನೋಡ್ತೇನೆ. ಅಬ್ಬಾ, ಅಶ್ವತ್ಥ ಕಟ್ಟೆಯ ಮೇಲೆ ನಾಗರವನ್ನು ಪ್ರತಿಷ್ಠಾಪನೆ ಮಾಡಿದ ಹಾಗೆ ಈ ನಾಗರ ಹಾವ ಮಲ್ಕೊಂಡೇ ಇದೆ. ನಾನು ಹೋಗಿ ಮಾತನಾಡಿಸುವುದಲ್ಲ, ನೋಡುವ ಅವರೇ ಮಾತಾಡ್ತಾರಂತೆ, ಕಾಯ್ದು ನೋಡ್ತೇನೆ. ಹೊರಗಡೆ ಏನೋ ಬಂದಿತ್ತಲ್ಲ. ಜನ್ಮಕ್ಕಿಷ್ಟು ಬೆಂಕಿ ಬಿದ್ದು ಹೋಗ್ಲಿಕ್ಕೆ ನಮಗೆ ಇವತ್ತು ಎಲ್ಲೂ ನೀರು ಸಿಕ್ಕುದಿಲ್ಲ. ಇವತ್ತು ಹೋಗಿ ಹೋಗಿ ಇದ್ರ ಮುಖ ನೋಡಿ ಬಿಟ್ಟಲ್ಲ. ಯಾರು ಅಲ್ದೆ ನನ್ನ ಹೆಂಡತಿ ಒಕ್ಕ, ನನ್ನ ಹೆಂಡತಿ ಒಕ್ಕ. ನನ್ನ ಹೆಂಡತಿ ಒಕ್ಕ, ನನ್ನ ಹೆಂಡತಿ ಒಕ್ಕ, ಹೆಂಡತಿಯ ಅಕ್ಕ. ನೀವು ಮನೆ ಹೋಗಿದ ತುಂಬಾ ದಿವಸ ಆಯ್ತು. ಯಾರು ಹೆಂಡತಿ ಅಲ್ಲ ಆಗ್ತೀನಿಗಲ್ಲ. ಇವಳನ್ನು ನಾನು ಇಲ್ಲಪ್ಪ, ದೇವರನ್ನ ಮಾತಾಡ್ತಿದ್ದಿಲ್ಲ. ನೋಡಿ, ಇಂಥವ್ರಲ್ಲಿ ಮಾತಾಡ್ಲಿಕ್ಕೆ ಬೇರೆ ಜನವೇ ಇದ್ದಾರೆ. ಮರ್ಯಾದೆ ಬಿಟ್ಟವರಲ್ಲಿ ಮಾತಾಡ್ಲಿಕ್ಕೆ ಮರ್ಯಾದೆ ಬಿಟ್ಟವರೇ ಆಗ್ಬೇಕು. ಕಾರಣ ಉಂಟು, ಯಾಕೆ ಕೇಳಿ. ಇವಳು ಗಂಡ ಬಾಡಿ ಪಾಪದವೈ, ಒಳ್ಳೆ ಮನುಷ್ಯ. ಅದ್ರ ಸೇನೆಗಂತ ಒಂದು ಉದ್ದಣ್ಣ ಪಿದ್ದಣ್ಣ ಅವಂತ ಹೀಗೆ ಅವನೇ ಒಳ್ಳೆ ಮನುಷ್ಯ ವೈ. ಅವನು ಬಿಟ್ಟು ಆ ಕಳ್ಳ ಕೃಷ್ಣ ಇಲ್ವಾ, ಅವನ ಜೊತೆ ಓಡುವ ಮರ್ಯಾದೆ ಸತ್ತದಿ. ಮರ್ಯಾದೆ ಬಿಟ್ಟವಳೆ ನಾನು ಮಾತಾಡೋದಿಲ್ಲ. ನನ್ನ ಅಮ್ಮ ಇದ್ದಾಳೆ. ಅಮ್ಮೆಲ್ಲೂ ಕೇಳ್ರಿ ಎಂತದಿಲ್ಲ ಇವತ್ತೀಗ. ಅಮ್ಮ ಮರ್ಯಾದೆ ಬಿಡುದು ಅಂದೆ, ನಾನು ಮರ್ಯಾದೆ ಬಿಡುದು ಅಂದೆ. ಮಾತಾಡ್ಲಿಕ್ಕೆ ಕೇಳಿದ್ದೆ. ಕರಿತೆ ನೋಡಿ ಈಗ. ಅಮ್ಮ, ಅಮ್ಮ, ಬಾಬಾ. ಏನು ಕೂಗಿ ಸಾಹಿತ್ಯ ಒಳ್ಳೆ ಹೊಟ್ಟೆಯಲ್ಲಿದ್ದು ಕೋಣ ಕೂಗ್ದಂಗಿತ್ತು ಮನೆ. ಹುಲ್ಲುಗಾಡಿ ಆಗುಂಬೆ ಘಟ್ಟ ಹತ್ತ ಉಂಟು, ಬರ್ಲಿ ನಿಧಾನ ಬರ್ಲಿ. ನಿನ್ನ ಕರ್ಮ ಹುಲ್ಲುಗಾಡಿಯ ಎಂತ ಘಟ್ಟ ಹತ್ತ ಹುಲ್ಲುಗಾಡಿಯನ್ನ ಹತ್ತ ಉಂಟಲ್ಲ. ಎಂತ ನಿನ್ನ ಕರ್ಮ, ಎಂತ ಒಂದೇ ಸಮ ಕೂಗ್ ಸಾಯ್ತದೆ. ಎಂತಲ್ಲ ನಿಂದ. ಅಮ್ಮ, ಓ ನಿನ್ನ ಕೈವರೆ ಬಲವಾದ ಕಾರಣ ಉಂಟೆ ಉಂಟು. ನೀನು ತಾಳ್ಮದ್ಲಿ ಅರ್ಥಕ್ಕೆ ಹೋಗಿಲ್ಲ. ಎಂತ ಎಂತ ಬಲವಾದ ಕಾರಣ ಉಂಟು. ಹೌದು ಎಂತ ಹೇಳ. ಏ ಮಗ, ಇಷ್ಟ ತನಕ ಎಲ್ಲಿ ಇಟ್ಕೊಂಡಿದ್ದೆ? ಬಿಸಿ ಇತ್ತಲ್ಲ. ಇನ್ನೆಂತ ನೋಡ್ ಸಾಹಿತ್ಯ ಅದಲ್ಲ, ಇಷ್ಟು ಬಿಸಿ ಇತ್ತಲ್ಲ ಮರೆಯ. ಹಾಗಲ್ಲಮ್ಮ, ನನ್ನ ಬೆರಳ ತುದಿಯನ್ನ ನೋಡು. ಏತಿ ಅವ್ರೆ, ಇದೆಂತ ಮಗ? ನಾ ಹೇಳ್ದೆ ಉಗ್ರಿ ಬಿಟ್ಟು ಸಾಯಬೇಡ ಅಂತ. ನೋಡ ಎಷ್ಟು ನೋಡಿಲ್ಲ, ಎಷ್ಟು ಕೊಳ್ಳೆ ಇತ್ತು ನೋಡು. ಹಾಕ್ರೆ ಶೆಟ್ರು ಮನೆ ತೆಂಗಿನ ತೋಟಕ್ಕೆ ಹಾಕ್ಬೋದು, ಅಷ್ಟಿತ್ತಲ್ಲ. ಹಾಗಲ್ಲಮ್ಮ, ಮತ್ತೆಂತ? ನಾನು ತೋರಿಸಿದ ದಿಕ್ಕನ್ನ ನೋಡು. ಅಂದ್ರೆ ಬೆರಳಿದ ದೃಷ್ಟಿ ಹಸಿ ನೋಡಂತ. ನೋಡ 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 ನೋಡ. ಓ ಹೇಗವ ನಾನ್ ಬಿಟ್ಟು ಸಾಯ್ತಿದ್ದೆ ಈಗ. ನೀನು ಎಲ್ಲಿ ಬೀಳ್ತೇವೆ ಈಗಂತಲ್ಲ. ಸಂತೋಷ ಸಂತೋಷ. ಸುಮ್ಮನೆ ಸುಮ್ಮನೆ ನೀನ್ ಹೀಗೆ ಮಾಡ್ತೀಯಲ್ಲ, ಎದ್ದು ಹೋಗುದೇ. ಸುಮ್ಮನೆ
ಶ್ಯಾಮವೇ ಶ್ಯಾಮವೇ ಕ್ಷೇಮ ಅಲ್ಲ ಹೋಯ್. ಕ್ಷೇಮವೇ ಕ್ಷೇಮ ಅಲ್ಲ. ಕ್ಷೇಮ ಕ್ಷೇಮ. ಹಾ. ಕ್ಷೇಮವೇ ನಿನ್ನಯ ಧರ್ಮಿಗೆ ಹೌದೇ? ಹಾಗೆ ಎಂತ ಐತೆ? ಎಂತ? ತಲೆ ಸುತ್ತ ನಂಗಿತ್ತಪ್ಪ. ಅದಲ್ಲ ನೀ ಹೇಳ್ತಾ ಬೇಡ. ಬೆಳಿಗ್ಗೆ ಮಾಡೋದು ಬೆಳಗಿಂದ ತಿರುಗಿ ಸಾಕಾಯ್ತು. ಈಗ ಎಂತ ತಿರ್ಸು? ಮಗ ಅಮ್ಮ ನಿನ್ ಕೋಚೆ ಆಯ್ತು ಇವತ್ತು. ಹಾಳು ಬಿದ್ದವ್ರು ಇವ್ರಿಗೆ ನೋಡ ಹಳ್ಳಿಯವ್ರು ಅಂತ ಗೊತ್ತಿಲ್ಲ. ಒಟ್ರಾಸಿ ಹಳ್ಳಿಯವ್ರಿಗೆ ಕುಣಿಸೋದ ನೋಡ್ತಾ ಇದ್ದಾರ. ಎಂತ ಬರೀ ಹಳ್ಳಿಯವ್ರಿಗೆ ಅಂದಾಜ್ ಮಾಡೋದೈತೆ ಅಂತ. ಓ ಯಾವುದೇ ಪ್ರಶ್ನೆ ಬಿಡಬೇಡ ಬಿಡಬೇಡ. ಆಗ್ಲೇ ನಾನು ಎಷ್ಟು ಹಾರಿದ್ದೆ ಮಗ. ಈಗ ಬಿಡ್ತೇನ ಅವ್ರ ನಾನು ನೋಡಿ ದುಡ್ಡಿಗಾಗಿ ಒಂದಪ್ಪ ದುಡ್ಡಿಲ್ದೆ ಒದ್ದಾಡುದು ಯಾರು?
ನಿಮ್ಗ್ ಕಚ್ಚಿಗಿಲ್ಲ ಅಂತ ಹೇಳ್ತಾ ಇದ್ರ ನನ್ನ ಮಾತ್ರ ನಮಗ್ ಕಚ್ಚಿಗಿಲ್ಲ ಸದ್ಯದ ಕಥೆ ಇದ್ದಿತ್ತ ಬುದ್ಧಿಗಾಗಿ ಅತ್ತೆ, ಓದ್ತಿ, ಎಂತ ಇದೆ? ಏನಂತೆ ನೀವು? ಬಿಡಬೇಡಿ ಅತ್ತೆ. ಆಗುದಿಲ್ಲ. ಏನವ್ವ ಇದು ಒದೆ ಕೊಟ್ಟಿದೆ. ನೀನ ಒದಿ ಕೊಟ್ಟು ಸರಿಯಾಗಿಲ್ಲ ಮಗ, ಸ್ವಲ್ಪ ಮ್ಯಾಲೆ ಇಡು. ಹಾಳ್ ಬಿದ್ದೋನೆ. ಕೊಟ್ಟಿದೆ. ಎಂತ ಒದಿ ಕೊಡ್ತೇನೆ ಎಲ್ಲ ಮಾರ ಹಾಕೋದಿ ಹಾಳು ಬಿದ್ದೋಗ್ಲಿ. ಒದಿ ಕೊ ಕುರ್ಕಿ ಹೇಗೆ ನೀನು? ಒಬ್ರಿ ನಿಲ್ಸ್ರು ಒಬ್ರಿ ಆಗುದಿಲ್ಲ. ರಗಲಿ ಲೌಸ್ಕೊಂಡೋಗ್ ಬನ್ನಿ ರಗಲಿ ನಾಳೆ ಬೇಕಾದ್ ಗದ್ದಿ ಬೈಲಲ್ಲಿ ಹೊಕ್ಕಿ ಊಟ ಎಂತದ ಒಟ್ಟು ಸಹಾಯ ಅವರಿಗೆ. ಅವ್ರಿಗೆ ಅದು ಹೋದ್ರೆ ಮತ್ತೆ ನಿಮ್ಗೆ ಸಿಗುದಿಲ್ಲ ಜನ ಇಲ್ಲಿ. ಮಗ ಅದಲ್ಲ ನಂಗೆ ಇವಳು ನೋಡಿದ್ನ ಇಲ್ಲ. ಹಾ ಕೆಮ್ಮು ಮಗ. ಏನಾಯ್ತತ್ತೆ? ಕೈ ಮೇಲೆ ಸತ್ಯ ಹಂಗೆ ನೆಟ್ಟು ಬಿಡ್ರಿ ಆಗ್ಲಿಲ್ಲ ಮಗ. ಓ ಇದು ಎಂತ ಮಾಡುದು ಈಗ? ಶೆಟ್ರ ಮನೆ ತೆಂಗಿನ ತೋಟಕ್ಕೆ ಹಾಕು ಮಗ. ಅಲ್ಲಿ ಹಾಕ್ರೆ ನಾಳೆ ನೋಡ್ದ ಹೇಗೆ ಪತ್ಲು ಬರ್ತದೆ ಅಂತ. ಒಮ್ಮೆ ಆಗದೆ ಇದ್ರೆ ಹಾಗಾದ್ರೆ ಕೊಂಚ ಬಿಡುತ್ತಲ್ಲ ಹೋಗೋ ಮತ್ತೆ ತಲೆ ಬಿಸಿ. ಅಮ್ಮ ಇದಕ್ಕೆ ಬೂದಿ ಹಾಕ್ಬೇಕಾ? ಬೂದಿ ಹಾಕಿ ಹಾಕ್ಬೇಕು ಮಗ, ಹಾಗೆ ಹಾಕಿದ್ರೆ ತೆಂಗಿನ ಮರ ಸುಟ್ಟೋಗ್ತದೆ. ಅಮ್ಮ ಓ ಬೂದಿ ಹಾಕ್ಬೇಕು ಅಂತಾದ್ರೆ ಹಾ. ಒಲೆ ಹತ್ರ ಹೋಗ್ಬೇಕಲ್ಲ ನಾನು. ಅಲ್ಲಿಗೆ ನೀನೇ ಹೊಕ್ಕು ಬಿಡ್ರಿ ಆಗ್ಲಿಲ್ಲ. ಎಂತ ಎಂತದ ಇದು ಹುಡುಗ? ಎಂತಿಲ್ಲ ಎಂತ ಮಾಡುದು ಅಂತ ತೆಗೆದು ಹಾವ ಬಿಸಾಡ. ನಾನು ಹೊರಬೇಡ ನೀನು. ಯಾರು ಎಂತ ಮಾತಾಡ್ತೀಯ? ನೀನ್ ಎಂತ ಜೋರಾಗುದಿಲ್ಲ. ಏನ್ ಜೋರ ಆಗುದ? ನೀನ್ ಯಾರ? ಯಾರ? ಮನೆ ಯಜಮಾನ. ಬೀಗದ್ಕಿ ಇಲ್ಲೇ ಉಂಟಾ? ಹಿಂಗಲ್ಲ. ಅತ್ತೆ, ಓ ಗಾಳಿ ಹಾಕ್ಲಾತ್ತೆ. ಬೇಡ ಮಗ, ಯಾಕತ್ತೆ? ಗಾಳಿ ಹೋಗೋ ಸಂದರ್ಭದಲ್ಲಿ ಗಾಳಿ ಹಾಕಬಾರ್ದು. ಹೌದಾ? ಎಲ್ಲೆಲ್ಲ ಹೋಗ್ತಿತ್ತಂತ ನಂಗೆ ಗೊತ್ತಿಲ್ಲ. ಅತ್ತೆ ಹಾ? ಏನತ್ತೆ ನೀವು ಎಂತ? ಈ ವಯಸ್ಸಿನೆಲ್ಲ ಸೀರೆ ಸೀರೆಗೆಲ್ಲ ಜಾರಿ ಹೋಗುವುದು? ಮಗ ಸುಮ್ಮನೆ ಇರ್ತೇನೆ. ಹಾ. ನೀವೆಲ್ಲಾದ್ರೆ ಈಗ ಸ್ವಲ್ಪ ಜಾರಾದ್ರೂ ಸರಿ ಮಾಡ್ಕೊಳ್ಬೇಕು. ಹ್ಮ್. ನಮ್ದು ಹಾಗಲ್ಲ. ಹಾ. ಎಲ್ಲಿ ಜಾರಾದ್ರೂ ತಲೆ ಬಿಸಿಯೇ ಇಲ್ಲ. ಎಂತ ನಾನ್ ನೋಡುವುದಿಲ್ವಾ? ನಿಮ್ಮನ್ನ ನೋಡುವುದಿಲ್ವಾ ಅಮ್ಮ? ನೋಡಿದವ್ರು ನೋಡ ಆಳ್ಬಿದ್ದವ್ರು. ಅಮ್ಮ ಬರುವಾಗ ಮಸೀದಿನ ಕಡೆ ಬಂದಿದ್ಯಾ? ಯಾಕೆ ಮಗ ಎಂತ ಎಳ್ಳೆಡಿಕೆ ಹಾಕಿದ್ರೆ ಹೆಚ್ಚಾಯ್ತು ಹಲ್ಲು ಕಪ್ಪಾಯ್ತಾ? ಮಗ ಅದೇ ಭಾರಿ ಅಪರೂಪ ಆಯ್ತಲ್ಲ ಮಗ. ನೀನು ಬಂದಿರಲ್ಲ ಅಲ್ಲ ಇವತ್ತು ನಿಂಗೆ ನೆನಪಾಯ್ತಾ ಕೇಳ್ತೇನೆ. ಹಾಗಲ್ಲ ಅತ್ತೆ. ಅಲ್ಲ ನಾವೆಲ್ಲ ಸತ್ತೋಗಿದ್ದೇನೆ ನಿಂಗೆ ದೇವ್ರೇ, ಮತ್ತೆ ಮಾತಾಡುವುದು ಯಾಕೆ ಅತ್ತೆ? ಅಲ್ಲ ನೀನು ಈ ಕಡೆ ಒಂದು ಗಳಿಗೆ ಬರ್ಲಿಲ್ಲ ನೀನು. ಬರುವುದಕ್ಕೆ ಸಮಯ ಇರ್ಲಿಲ್ಲ. ಗೊತ್ತಿಲ್ಲ ಅಲ್ಲ ಮಗ, ಮನೆ ಕಡೆ ಕೆಲಸ ಅಲ್ಲ. ಇಲ್ಲ ಅತ್ತೆ. ಹೌದಾ? ಆಗ್ಲಿ ಮಗ, ನೀನು ಬಂದಾಗ ನನಗೂ ಸ್ವಲ್ಪ ವಿಚಾರಣೆ ಕೇಳ್ಬೇಕಂತ ಆಸೆ. ಏನತ್ತೆ ಅದು? ಬೇರೆ ಯಾವ್ದಲ್ಲ, ಹಾ. ಇದು ನಿಮ್ಮ ಅಮ್ಮ ಇದ್ಲಲ್ಲ ಮಗ, ಹಾ. ಅತ್ತೆ 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 ಇದು ಮುಳ್ತಂತಿ ಅಂತ ಮಾಡ್ತಿದ್ಲು ಮಗ. ಕುಲವತಿ. ಆ? ಕುಲವತಿಯ ಮೊದ್ಲೆಲ್ಲ ಹಾಸಿಗೆಲ್ಲೇ ಹೇಸಿಗೆ ಮಾಡ್ತಿದ್ವು, ಇರ್ಲು ಹಾಗೆ ಇತ್ತು ಮಗ. ಇಲ್ಲ ಅತ್ತೆ, ಹಾ. ಈಗ ನಿಜ ಹೇಳ್ಬೇಕಾ? ಹಾ. ನಿಮಗಿಂತಲೂ ಹಾ. ನಮ್ಮಮ್ಮ ದಷ್ಟ ಪುಷ್ಟವಾಗಿದ್ದಾಳೆ. ಪುಷ್ಟ ಇಲ್ಲ. ಹಾ. ಹೌದಾ ಮಗ?
ಆಗ್ಲಿ ಅಮ್ಮ ಒಳ್ಳೆ ಒಳ್ಳೆ ತಳಿಯಲ್ಲ ಹಂಗೆಲ್ಲ ನೀ ಒಳ್ಳೆ ತಳಿಯಲ್ಲ ಹಂಗೆಲ್ಲ ಒಳ್ಳೆ ತಳಿಯ ಅಮ್ಮ ನಾವು ಯಾವ ತಳಿ ನೀ ಮಿಶ್ರ ತಳಿ ಹೋಗಿ ಕುತ್ಕೊಳ್ಳಿ ಹಾಳು ಬಿದ್ದ ಮಧ್ಯ ಅತ್ತೆ ಏನತ್ತೆ ಅದಲ್ಲ ಮಗ ಅತ್ತೆ ಅಲ್ಲ ನಿನ್ನ ಅತ್ತೆ ಇಲ್ಲಿ ಮಗ ಏನತ್ತೆ ಅದು ಅವ್ರೇ ಆಗಿದ್ದಲ್ ಮಗ ಅವ್ರಂತ ಹೇಳಿದ್ರೆ ಯಾರು ಅಮ್ಮ ಕೊಯ್ 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 ಅದ ಅತ್ತೆ ನಾಚಿಕೆ ಯಾಕೆ ಯಾರಕ್ಕೆ ಅದು ಅದೇ ನಿಮ್ಮ ಇವರು ಮನೆಯಲ್ಲಿ ಇದ್ದಾರಲ್ಲ ದೊಡ್ಡವರು ಅವರು ಅಪ್ಪಯ್ಯನ ಹೆಸರು ಹೇಳ್ಬಾರ್ದು ಮಗ ಹಾ, ಅಪ್ಪಯ್ಯ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರ ಆಗಾಗ ಕೇಳ್ತಾ ಇರೋದು ನಿಮ್ಮ ಸುದ್ದಿಯನ್ನೇ ಅಯ್ಯೋ ನೀನ್ ಆಗಾಗ ಹೇಳ್ತಾ ಇರ್ತಾರೆ ನೀನ್ ಎಂತ ಹೇಳೋದು ಮಗ ಆಗ ಕೇಳುದಲ್ಲ ಮೊದ್ಲೆಲ್ಲ ನಮ್ಮ ಮನೆಗೆಲ್ಲ ಬಂದ್ರೆ ತಿಂಗಳಗಟ್ಲೆ ಮನೆಗೆ ಹೋಗುದಿಲ್ಲ ಹಾ ನಾವು ಚಿಕ್ಕವರಲ್ಲ ನಮ್ಗೆ ಗೊತ್ತಿರ್ಲಿಲ್ಲ ಹೌದಾ ಮತ್ತೆಂತ ಗೊತ್ತ ಮಗ ಮನೆ ಹೋಗುದಲ್ಲ ನಾನು ಎಲ್ಲೇ ಹೋಗ್ಲಿ ನಾನು ಬೆನ್ನಿಗೆ ಬರುದು ಇಲ್ಲೇ ಇರ್ತಿದ್ರ ಹಾ ನಾನು ಅಡ್ಗೆ ಕೋಣೆ ಹೋದ್ರು ಒಳಗ್ ಬರ್ತಿದ್ರು ಹೌದಾ ಅಂಗಳ ಗುಡಿಸ್ಬೇಕಾದ್ರೆ ಎದುರಿಗೆ ನಿಲ್ತಿದ್ರು ದೇವ್ರೆ ಹಾ ಅಷ್ಟೇ ಅಲ್ಲ